ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟ ಇನ್ನೊಂದು ಮಜಲನ್ನು ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿಯನ್ನ ನಿಂದಿಸಿದ್ದಾರೆ ಎಂದು ಹೇಳಿ ರುಚಿಕಾ ಸಿಂಗ್ ಎಂಬ ಯುವತಿಯ ಮೇಲೆ ಎಫ್ಐಆರ್ ದಾಖಲಾಗಿರುವುದು ರಾಷ್ಟ್ರಮಟ್ಟದಲ್ಲಿ ಚರ್ಚೆಗೊಳಗಾಗಿದೆ. ಈ ಬಗ್ಗೆ ಕಾಕ್ರೋಚ್ ಪಾರ್ಟಿಯ ಸ್ಥಾಪಕ ಅಭಿಜಿತ್ ದಿಪ್ಕೆ ಮಾತನಾಡಿದ್ದು ಕೆಲವು ಸಂಗತಿಗಳನ್ನು ಬಿಜೆಪಿಯ ಗಮನಕ್ಕೆ ತಂದಿದ್ದಾರೆ. ಅಭಿಜಿತ್ ದಿಪ್ಕೆ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಬಿಜೆಪಿ ಐಟಿ ಸೆಲ್ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಅವರು ಸೂಚ್ಯವಾಗಿ ಹೇಳಿದ್ದಾರೆ. ಈ ಹಿಂದೆ ಮೀಡಿಯಾ ಕ್ಯಾಮರಾಮ್ಯಾನ್ ಅವರನ್ನ ಯೋಗಿ ಆದಿತ್ಯನಾಥ್ ನಿಂದಿಸಿದ್ದನ್ನು ಅವರು ಉಲ್ಲೇಖಿಸಿದ್ದಾರೆ. ದೇಶ के वैज्ञानिकों का अभिनंदन करता हूं. क्या करते चूतिया करने का. ದೀಪ್ಗೆ ಹೇಳದಿದ್ದರೂ ಬಿಜೆಪಿ ಐಟಿ ಸೆಲ್ ಹೇಗೆ ಕೆಲಸ ನಿಭಾಯಿಸುತ್ತದೆ ಅನ್ನೋದು ಎಲ್ಲರಿಗೂ ಗೊತ್ತು. ಅತಿ ಕೆಟ್ಟ ಮತ್ತು ಸೊಂಟದ ಕೆಳಗಿನ ಭಾಷೆಯನ್ನು ಬಳಸಿ ಹೆಣ್ಣನ್ನ ಬಾಯಿ ಮುಚ್ಚಿಸುವುದರಲ್ಲಿ ಬಿಜೆಪಿ ಐಟಿ ಸೆಲ್ ಕುಖ್ಯಾತಿಯನ್ನ ಪಡೆದಿದೆ. ಹೆಣ್ಮಕ್ಕಳಿಗೆ ಅದು ಬಳಸದೇ ಇರುವ ಪದವೇ ಇಲ್ಲ. ಪುರುಷರನ್ನ ಅದು ಬಿಟ್ಟಿಲ್ಲ. ಅದರ ಕಾರ್ಯಕರ್ತರು ಅತ್ಯಂತ ನೀಚಾತಿ ನೀಚ ಪದವನ್ನ ಬಳಸಿ ಅವಮಾನಿಸುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯರು ಇವರ ಕಾರಣದಿಂದ ಪ್ರತಿಕ್ರಿಯಿಸುವುದನ್ನೇ ನಿಲ್ಲಿಸಿದ್ದಾರೆ. ಪ್ರತಿಕ್ರಿಯಿಸಿದ್ರೆ ಅದಕ್ಕೆ ಕೆಟ್ಟಾತಿ ಕೆಟ್ಟ ಪದಗಳಿಂದ ನಿಂದಿಸಲಾಗುತ್ತದೆ. ಪ್ರಧಾನಿಯನ್ನ ನಿಂದಿಸುವುದು ಸರಿಯಲ್ಲ. ನಿಂದನೆ ಪ್ರಧಾನಿ ಮಾತ್ರ ಅಲ್ಲ, ಈ ದೇಶದ ಯಾವ ನಾಗರಿಕರನ್ನು ನಿಂದಿಸಬಾರದು. ಆದರೆ ಇದೇ ಬಿಜೆಪಿ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಏನೆಲ್ಲ ನಿಂದಿಸಿಲ್ಲ. ಸಿದ್ದರಾಮುಲ್ಲಾ ಖಾನ್ ಎಂದು ಪದೇ ಪದೇ ಬಿಜೆಪಿ ಕಾರ್ಯಕರ್ತರು ಮಾತ್ರ ಅಲ್ಲ, ನಾಯಕರು ನಿಂದಿಸಿದ್ದಾರೆ. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ರಾಹುಲ್ ಗಾಂಧಿಯ ವಂಶವನ್ನೇ ನಾಶ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಪ್ರಕಾಶ್ ರಾಜ್ ಅವರನ್ನ ಅರಬ್ಬಿ ಸಮುದ್ರಕ್ಕೆ ಎಸೆದು ಮೀನಿಗೆ ಆಹಾರ ಮಾಡಿಸುತ್ತೇನೆ ಎಂದು ಹೇಳಿದ್ದಾರೆ. ಆದರೆ ಬಿಜೆಪಿ ಇವರ ಮೇಲೆ ಯಾವ ಕ್ರಮವನ್ನು ಕೈಗೊಂಡಿಲ್ಲ. ಮುಸ್ಲಿಮರನ್ನ ಪಂಚರ್ ಹಾಕುವವರು ಎಂದು ಹೇಳಿದ ಸಂಸದ ತೇಜಸ್ವಿ ಸೂರ್ಯ ಈಗಲೂ ಯಾವುದೇ ಶಿಸ್ತು ಕ್ರಮ ಕೈಗೊಳ್ಳದೆ ಆರಾಮವಾಗಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಬಿಜೆಪಿ ಸಂಸದ ರಮೇಶ್ ಬಿದೂರಿ ಅವರು ಡ್ಯಾನಿಶ್ ಅಲಿಯನ್ನ ಅತ್ಯಂತ ಕೊಳಕು ಭಾಷೆಯಲ್ಲಿ ನಿಂದಿಸಿದ್ದಾರೆ. ಕಟ್ಮುಲ್ಲಾ ಅಂದಿದ್ದಾರೆ. ಆದರೂ ಅವರ ಮೇಲೆ ಯಾವ ಕ್ರಮವನ್ನು ಕೈಗೊಂಡಿಲ್ಲ. ಮೋದಿ ಸಾಹಬ್ ಸಿರೆ ಲೇ ರಹೇ ಹೈ. ದೇಶ ಕೆ ವೈಜ್ಞಾನಿಕ सिरे ले रहे हैं. कभी खड़ा होगा ये बता रहा हूं सर. ये जो श्रेय अगर जाता है तो देश के प्रधानमंत्री को जाता है. डैनिश अली जी प्लीज ये आतंकवादी है, उग्रवादी है. बिदुरी सर अभी मैं बताना चाहता हूँ. अधीर रंजन जी अभी शोर मचा रहे थे, लिस्ट पढ़ रहे थे. उस लिस्ट में अधीर रंजन जी जब लिस्ट पढ़ रहे थे 1975 में लेकर अभी तक इसकी बात करते रहना थी. बाहर देखो anything wrong अभी रोज पढ़ रहे थे सर. इसरो ने वर्ष 1975 से अब तक 52 ಆದರೆ ಇದೀಗ ಪ್ರಧಾನಿ ಮೇಲಿನ ನಿಂದನೆ ಮಾತ್ರ ಭಾರಿ ಮಹತ್ವ ಕೊಡಲಾಗ್ತಿದೆ. ನಿಂದನೆಯನ್ನ ಸಾರ್ವತ್ರಿಕಗೊಳಿಸಿ ಇದೀಗ ಪ್ರಧಾನಿಯನ್ನ ನಿಂದಿಸಬಾರದು ಎಂದು ಹೇಳಿದರೆ ಅದು ಪ್ರಾಮಾಣಿಕತೆ ಆಗೋದಿಲ್ಲ.